ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. ಜೆಇಇ ಪರೀಕ್ಷೆ ಫಲಿತಾಂಶದಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು ಇಂದು ಕಾಲೇಜಿನಲ್ಲಿ ಸಂಭ್ರಮಾಚರಣೆ ನಡೆಯಿತು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸಿದ ಜೆಇಇ ಪರೀಕ್ಷೆಯಲ್ಲಿ ನೆಲಮಂಗಲ ನಗರದ ಪ್ರತಿಷ್ಠಿತ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಸಾಧನೆಗೈದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲೂ ದರ್ಶನ್ ಎಂಬ ವಿದ್ಯಾರ್ಥಿ 99.03% ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ತಂದಿದ್ದಾನೆ. ಮತ್ತೊಬ್ಬ ವಿದ್ಯಾರ್ಥಿ ಪ್ರಜ್ವಲ್ ಗೌಡ 91.40% ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾನೆ. ಇತರೆ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪ, ಪ್ರಾಂಶುಪಾಲರಾದ ಗೋಪಾಲ್, ಗೌರಿಶಂಕರ್ ಮತ್ತು ಉಪಪ್ರಾಂಶುಪಾಲರಾದ ಚಿದಾನಂದಗೌಡ ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಕಾಲೇಜಿನಲ್ಲಿ ಸಂಭ್ರಮಾಚರಣೆ ನಡೆಯಿತು. ನನ್ನ ಹೆಸರು ದರ್ಶನ್. ನನಗೆ ಜೆಇ ಫಸ್ಟ್ ಸೆಷನಲ್ಲಿ 99.03% ಬಂದಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ಎವ್ರಿ ವೀಕ್ ಮಾಕ್ ಟೆಸ್ಟ್, ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಕಂಡಕ್ಟ್ ಆಗೋವು. ನಮ್ಮ ಟೀಚರ್ಸ್ ಮಾಕ್ ಟೆಸ್ಟಲ್ಲಿ ನಮಗೆ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಿದ್ರು. ಎವ್ರಿ ಬ್ರೇಕಲ್ಲಿ ನಮಗೆ 15 ಮಿನಿಟ್ಸ್ ಡೌಟ್ಸ್ಗಂತ ಟೈಮ್ ಕೊಡೋರು ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕೆ. ಪೇರೆಂಟ್ಸಿನ ತುಂಬ ಸಪೋರ್ಟ್ ಇತ್ತು. ತುಂಬ ಖುಷಿ ಆಯಿತು. ನಮ್ಮ ಟೀಚರ್ಸು ಪರ್ಸ್ನಲಾಗಿ ಗೈಡೆನ್ಸ್ ಕೊಡ್ತಿದ್ರು ಈಚ್ ಸ್ಟೂಡೆಂಟ್ಗೆ. ಏನು ಡೌಟ್ ಇದ್ದಿದ್ರೆ ಓದೋರಿಗೆ ಆಪರ್ಚುನಿಟೀಸ್ ಮಾಡ್ಕೊಂಡು ಕೊಡ್ತಾರೆ. ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಕಾಲೇಜು ಹೇಗೆ ಬೆಟರು? ಬೇರೆ ಕಾಲೇಜಲ್ಲಿ ನಿಮಗೆ ನಮ್ಮ ಕಾಲೇಜ್ ಥರ ಸಿಗೋದಿಲ್ಲ. ಇದು ನಮ್ಮ ಕಾಲೇಜಲ್ಲಿ ಡೈಲಿ 8 ಕ್ಲಾಸಸ್ ಇರೋವು. ನಮಗೆ ಮಾರ್ನಿಂಗ್ 2 ಕ್ಲಾಸಸ್, ಆಮೇಲೆ 4, ಆಮೇಲೆ ಅಗೇನ್ ಬ್ರೇಕ್ ಆದಮೇಲೆ ಇನ್ನೂ ಕ್ಲಾಸ್ ಇರೋವು. ಕ್ಲಾಸಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಏನೋ ಡೌಟ್ಸ್ ಇದ್ದರೆ ಸ್ಟೂಡೆಂಟ್ಸಿಗೆ ಕ್ಲಾಸಲ್ಲೇ ಕ್ಲಿಯರ್ ಮಾಡ್ತಿದ್ರು. ನೀನು ಯಾವ ರೀತಿ ಪ್ರಿಪೇರ್ ಯಾವ ಥರ ಇತ್ತು ನಿನ್ನ ಪ್ರಿಪೇರ್? ಯಾವ ರೀತಿ ರೆಡಿ ಆಗಿದ್ದೆ? ನಾನು ತುಂಬ ಎಫರ್ಟ್ಸ್ ಹಾಕಿದ್ದೆ. ಅದೇ ಯಾವ ರೀತಿ ಬುಕ್ ಇಟ್ಕೊಂಡು ಓದ್ತೀನಿ. ಎಷ್ಟು ಗಂಟೆ ಓದ್ತಾ ಇದ್ದೆ? ನಾನು ಓದೋದು ಫಿಕ್ಸ್ ಅಂತ ಇರಲಿಲ್ಲ. ಮೈಂಡ್ ಫ್ರೆಶ್ ಆಗಿದ್ದಾಗ ಬರ್ನೌಟ್ ಆಗದಿರೋ ಓದ್ತಿದ್ದೆ. 24 ಗಂಟೆನೂ ಓದ್ತಿದ್ದೆ ಅಂತ ಹೇಳೋಕ್ಕಾಗಲ್ಲ. ನಾನು ಎವರೇಜ್ ಸ್ಟೂಡೆಂಟೇ. ಆದರೆ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿರೋದಕ್ಕಿಂತ ಬಂದಿದೆ ಅಷ್ಟೇ. ಕನ್ಸಿಸ್ಟೆನ್ಸಿ ನಮ್ಮ ಕಾಲೇಜಲ್ಲಿ ಈಚ್ ಸ್ಟೂಡೆಂಟಿಗೆ ಗಮನ ಕೊಡೋರು. ಅದಕ್ಕೆ ಸಕ್ಸಸ್ ಆಗಿದೆ. ತುಂಬ ಜನ ಬಂದಿದ್ದಾರೆ. ಒಳ್ಳೆ ಪರ್ಸೆಂಟೇಜು 99.03%. 24 ಜನ ಫಸ್ಟ್ ಶಿಫ್ಟ್. ತುಂಬ ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಫರ್ಟ್ಸ್ ಹಾಕಿದ್ವಿ. 76.9 ಬಂದಿತ್ತು ಪರ್ಸೆಂಟೈಲು. ತುಂಬ ಖುಷಿ ಆಗ್ತಾಯಿದೆ. ಲೆಕ್ಚರ್ಸ್ ಯಾವ ಥರ ಸಪೋರ್ಟ್ ಮಾಡ್ತಾರೆ? ನೀವು ರ್ಯಾಂಕಿಂಗ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಏನೇ ಡೌಟ್ ತೊಗೊಂಡೋದ್ರೂ ತಕ್ಷಣಕ್ಕೆ ಕ್ಲಿಯರ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಹೇಳ್ಕೊಡ್ತಾರೆ. ಪ್ರತಿಯೊಂದು ಡೌಟ್ನೂ ಕ್ಲಿಯರ್ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ. ಈ ಹೊಯ್ಸಳ ಕಾಲೇಜು ಇವಾಗ ಬೇರೆ ಬೇರೆ ಕಾಲೇಜಸ್ಸಲ್ಲಿ ರ್ಯಾಂಕಿಂಗ್ ಬಂದಿದ್ದಾರೆ, ನೀವು ರ್ಯಾಂಕಿಂಗ್ ಬಂದಿದ್ದಾರೆ. ಕಂಪೇರಿಸನ್ ಮಾಡೋರಿಗೆ ಎಷ್ಟು ಬೆಟರ್ ಅನ್ಸುತ್ತೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಪಾಠ ಗಿಟ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಪೇರೆಂಟ್ಸ್ ಎಲ್ಲ ಹೇಗೆ ಖುಷಿಯಾಗಿದೆ? ಪೇರೆಂಟ್ಸ್ ಕಡೆಯಿಂದ ಯಾವ ಸಪೋರ್ಟ್ ಇತ್ತು? ತುಂಬ ಸಪೋರ್ಟ್ ಮಾಡೋರು. ಪ್ರತಿಯೊಂದು ಎಕ್ಸಾಮ್ ಅಟೆಂಡ್ ಮಾಡು, ಚಿಂತೆ ಮಾಡಬೇಡ, ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೋ ಯು ಕ್ಯಾನ್ ಅಟೆಂಡ್ ಅಂತ ಹೇಳೋರು. ತುಂಬ ಖುಷಿ ಆಗುತ್ತೆ. ನಿಮ್ದು ಎಷ್ಟು ಬಂದಿದೆ ಸ್ಕೋರ್? 76.9. ಈಗ ನೆಕ್ಸ್ಟ್ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಕಡೆಯಿಂದ ಹೇಳೋದಾದರೆ ಯಾವ ರೀತಿ ಓದಬೇಕು ಅಂತ ಹೇಳ್ತೀವಿ? ಸಜೆಷನ್ ಯಾವ ಥರ ಓದಿದ್ರೆ ನೀವು ಮುಂದೆಗಡೆ ಬರ್ಬೋದು ಅಂತ ಹೇಳ್ತೀವಿ? ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂತ ಹೇಳ್ತೀವಿ. ಯಾವ ರೀತಿ ಏನಾಯ್ತು? ಹೆಂಗೆ ಏನು ಅನಿಸುತ್ತೆ ಈ ಪರ್ಸೆಂಟೇಜ್ ಬಂದಿರೋದು? ಖುಷಿ ಇದೆಯಾ? ನನ್ನ ಹೆಸರು ಜಯಂತ್ ಸೂರ್ಯ ಅಂತ. ನಾನು JEE ಮೀನ್ಸಲ್ಲಿ 78.735012% ತೆಗೆದಿದ್ದೀನಿ. ಸೊ ಇದ್ರದ್ದು 78.735% ತೆಗೆದಿದ್ದೀನಿ. ಮತ್ತು ಖುಷಿ ಇದೆ. ಯಾವ ರೀತಿ ನಾವು ಸ್ವಲ್ಪ ಸೆಲ್ಫ್ ಸ್ಟಡಿ ಮಾಡಿದೆ. ನಮ್ಮ ಟೀಚರ್ಸು ಬೇಕಿರೋ ಇದರಲ್ಲಿ ಗೈಡೆನ್ಸ್ ಕೊಟ್ಟರು, ನಮಗೆ ಬೇಕಿರೋ ಸಪೋರ್ಟ್ ಕೊಟ್ಟರು. ಓದೋದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಟೀಚರ್ಸ್ ಎಲ್ಲ.
ಮತ್ತು ಇದರದ್ದು ನಮ್ಮದು ಸೆಲ್ಫ್ ಸ್ಟಡಿನೂ ಇದು ಮಾಡಬೇಕು. ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್ ಸರ್. ಏನು ಹೇಳ್ತೀರಿ ನೆಕ್ಸ್ಟ್ ಹುಡುಗರಿಗೆ ಯಾವ ರೀತಿ ಓದಬೇಕು ಅಂತ ಹೇಳ್ತೀರಿ? ಅದಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ಡ್ ಆಗಿರಿ. ಡಿಸಿಪ್ಲಿನ್ ಅಂದರೆ ಬರೀ ಲುಕ್ಸ್ ಮಾತ್ರ ಅಂತ ಅಲ್ಲ, ನಾವು ಓದೋ ಇದರಲ್ಲೂ ಡಿಸಿಪ್ಲಿನ್ಡ್ ಆಗಿರಬೇಕು. ಅದ್ರ ಬಗ್ಗೆ ಜಾಸ್ತಿ ಎಲ್ಲ ಮೊಬೈಲು ಗೇಮು ಇದ್ದಾರೆ ಅವ್ರಿಗೆ ಇಲ್ಲ, ಮೊಬೈಲೆಲ್ಲ ಯೂಸ್ ಮಾಡಬೇಡಿ. ಸೋಷಲ್ ಮೀಡಿಯಾಸ್ ಎಲ್ಲ ಸ್ಟಾಪ್ ಮಾಡಿ. ಯಾರು ಸೋಷಲ್ ಮೀಡಿಯಾಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಓದೋ ಕಡೆನೇ ಜಾಸ್ತಿ ಟೈಮ್ ಕೊಡಿ. ಸರ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಲ್ ಇಂಡಿಯಾ ಲೆವೆಲಲ್ಲಿ JEE ಮೇನ್ಸ್ ಎಕ್ಸಾಮನ್ನು ಜನವರಿ ಕೊನೆಯಲ್ಲಿ ಕಂಡಕ್ಟ್ ಮಾಡಿತ್ತು. ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸುಮಾರು 30 ವಿದ್ಯಾರ್ಥಿಗಳು JEE ಮೇನ್ಸಿಂದ JEE ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 99.03% ತೊಗೊಂಡು ಅತ್ಯುತ್ತಮ ಮಾರ್ಕ್ಸ್ ತೊಗೊಂಡಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಕಾಲೇಜಿಗೆ, ಅವ್ರ ಪೇರೆಂಟ್ಸ್ಗೆ ಮತ್ತು ನೆಲಮಂಗಲಕ್ಕೆ ಹೆಮ್ಮೆ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 91.25% ತೊಗೊಂಡಿದ್ದಾನೆ. ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಮ್ಮೆಲ್ಲ ಟೀಚರ್ಸು, ನುರಿತ ಟೀಚರ್ಸು, ಪೋಷಕರ ಸಹಕಾರ, ನಮ್ಮ ವೈಸ್ ಪ್ರಿನ್ಸಿಪಲ್ ಚಿದಾನಂದ ಗೌಡ ಅವ್ರ ಸಹಕಾರ, ಮತ್ತು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಪ್ರೆಸಿಡೆಂಟ್ ಆದ ಡಾಕ್ಟರ್ ರಾಮಕೃಷ್ಣಪ್ಪ ಸರ್ ಇರ್ಬೋದು, ನಮ್ಮ ಗೋಪಾಲ್ ಸರ್ ಇರ್ಬೋದು, ಮತ್ತು ಎಲ್ಲರ ಸಹಕಾರ ಇದೆ. ನೆಲಮಂಗಲದಲ್ಲಿ ನಾವು ಒಂದು ಉತ್ತಮವಾದ ಫಲಿತಾಂಶ ಕೊಟ್ಟಿರೋದು ನಿಜವಾಗ್ಲೂ ಖುಷಿ ತಂದಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಕಾಂಪಿಟೇಷನ್ ಇದರಲ್ಲೂ ನೀವು ಪ್ರತಿ ಸಾರಿ ಟಾಪ್ ಬಂದಿದೆಯಲ್ಲ, ಅದಕ್ಕೆ ಹೇಳ್ತೀರಾ? ಸರ್, ಅದನ್ನ ಏನಾಗುತ್ತೆ ಅಂತಂದರೆ ವಿದ್ಯಾರ್ಥಿಗಳು ಯೂಶ್ವಲಿ ಬೇರೆ ಕಡೆ ಏನಾಗುತ್ತೆ, 6ನೇ ಕ್ಲಾಸಿಂದನೇ ಇಂಥ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಮಗೆ PU ಕಾಲೇಜ್ಗಳಲ್ಲಿ ಬಂದಾಗ ಏನಾಗುತ್ತೆ, ಫಸ್ಟ್ ಇಯರ್ ಬಂದಾಗ ಗೊತ್ತಾಗುತ್ತೆ. ಒಂದು 3 ಮಂತ್ಸ್ ಆದಮೇಲೆ ನಾವು ಅವ್ರ ಕೆಪಾಸಿಟಿಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿಂದನೇ ಅವ್ರನ್ನ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸುಮಾರು ಫಸ್ಟ್ ಇಯರಲ್ಲೇ ನಾವು 3 ತಿಂಗಳಷ್ಟು ಕಾಲ ನಾವು ಈ ಥರ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತೀವಿ, ಎಕ್ಸಾಮ್ಸನ್ನು ಮಾಡ್ತೀವಿ, ಪಾಠ ಮಾಡಿ ಎಕ್ಸಾಮ್ಸನ್ನು ಮಾಡ್ತೀವಿ. ಆವಾಗಲೇ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಇದ್ರ ಮಾರ್ಕ್ಸನ್ನು ಪೇರೆಂಟ್ಸ್ಗೆ ಹೇಳಿ ಫಸ್ಟ್ ಇಯರಲ್ಲೇ ಅವ್ರನ್ನ ಪ್ರಿಪೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀವಿ. ಸೆಕೆಂಡ್ ಇಯರ್ ಸುಮಾರು 6 ರಿಂದ 7 ತಿಂಗಳು ಇಂಥದೇ ಕಾಂಪಿಟೇಟಿವ್ ಎಕ್ಸಾಮ್ಸು, JEE ಮೇನ್ಸ್ ಇರ್ಬೋದು, CET, NEET ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಪ್ರತಿ ತಿಂಗಳು ಕೂಡ ಅವ್ರಿಗೆ ಏನು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಪ್ರತಿ ವಾರ ಟೆಸ್ಟ್ ಮಾಡಿರ್ತೀವಿ. 3 ಟೆಸ್ಟ್ ಆದಮೇಲೆ 4ನೇ ಟೆಸ್ಟನ್ನು ಗ್ರ್ಯಾಂಡ್ ಟೆಸ್ಟ್ ಅಂತ ಮಾಡಿ ಅದ್ರ ಮಾರ್ಕ್ಸನ್ನು ಪೇರೆಂಟ್ಸ್ಗೆ ನಾವು ಕರೆಸಿ ಅವ್ರಿಗೆ ಹೇಳ್ತೀವಿ. ಬರೀ ಮೆಸೇಜ್ ಕಳಿಸಿದ್ರೆ ಇವತ್ತು ನಿಮಗೆ ಗೊತ್ತಿದೆ ಅಷ್ಟು ಎಫೆಕ್ಟಿವ್ ಆಗಲ್ಲ. ಪೇರೆಂಟ್ಸ್ನ ಇಲ್ಲಿ ಕರೆಸಿ ಅವ್ರ ಮಾರ್ಕ್ಸನ್ನು ಹೇಳಿ, ಮಕ್ಕಳು ಮನೇಲಿ ಓದ್ತಿಲ್ವಾ ಅಥವಾ ಕಾಲೇಜಲ್ಲಿ ಏನೋ ಸಮಸ್ಯೆ ಇದೆಯಾ, ಈ ಥರ ನಾವು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಕೂತು ಮಾತುಕತೆ ನಡೆಸಿದಾಗ ಸಮಸ್ಯೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ. ಮಕ್ಳಿಗೆ ಏನಾದರೂ ಸಮಸ್ಯೆ ಅದನ್ನು ಪರಿಹರಿಸ್ತಾ ಹೋಗ್ತೀವಿ. ಅಥವಾ ಮಕ್ಕಳಿಗೆ ಏನೋ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತೀವಿ. ಅವ್ರಿಗೆ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಕೌನ್ಸಿಲಿಂಗ್ ಮಾಡ್ತೀವಿ. ಇದೆಲ್ಲರ ನಿರಂತರ ಪ್ರಯತ್ನ ಪ್ಲಸ್ ನುರಿತ ಟೀಚರ್ಸು ಗೊತ್ತಾಗ್ತಿದೆ. ಆಮೇಲೆ ಸೈನ್ಸ್ ವಿಷಯ ಬಂದಾಗ ನಮ್ಮ ಚಿದಾನಂದ ಗೌಡರು ತುಂಬ ಇಂಟ್ರೆಸ್ಟ್ ತೊಗೊಂಡು ಕ್ಲಾಸಸ್ಗಳನ್ನ ನೋಡ್ಕೋತಾರೆ. ಅವರು ಕ್ಲಾಸ್ ಮಾಡ್ತಾರೆ. ಮತ್ತು ಎಲ್ಲ HODs ಮತ್ತು ಸುಮಾರು 4 ರಿಂದ 5 ಜನ ಟೀಚರ್ಸು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಂಥದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾಠ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿರೋರಿದ್ದಾರೆ. ಅವರು ಪ್ರತಿ ಕ್ಲಾಸಸ್ನು ತುಂಬ ಚೆನ್ನಾಗಿ ಮಾಡೋದ್ರಿಂದ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಚೆನ್ನಾಗಿ ಓದ್ತಾರೆ. ಆ ಮಾನಿಟ್ರ್ ಮಾಡೋದ್ರಿಂದ 2 ವರ್ಷ ಇಂಥ ಒಂದು ಫಲಿತಾಂಶ ಕೊಡೋಕ್ಕೆ ಸಾಧ್ಯ ಆಗಿದೆ. ನಿಮಗೆ ಗೊತ್ತಿದೆ, ಲಾಸ್ಟ್ ಇಯರ್ ಕೂಡ ನಾವು ನೀಟಲ್ಲಿ JEEನಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ವಿ. ಈಗ JEE ಒಂದು ರಿಸಲ್ಟ್ ಬಂದಿದೆ, ಇನ್ನೊಂದು ಏಪ್ರಿಲ್ನಲ್ಲಿರುತ್ತೆ, ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಪ್ಲಸ್ ನೀಟಲ್ಲಿ ಕೂಡ ಈ ವರ್ಷ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದೊಡ್ಡ ರಿಸಲ್ಟ್ಗೆ ಪೋಷಕರು ನಿಜವಾಗ್ಲೂ ಖುಷಿಯಾಗಿದ್ದಾರೆ. ಯಾರೋ 1-2 ಮಕ್ಕಳಿಗೆ ಕಡಿಮೆ ಬಂದಿದ್ರು, ಅವ್ರನ್ನ ತಿರ್ಗಿ ಮತ್ತೆ ಅವ್ರನ್ನ ಕರೆದು ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಮತ್ತೆ ನೆಕ್ಸ್ಟ್ ಸೆಷನ್ ಅವ್ರಿಗೆ ಇನ್ನೂ ಇದಕ್ಕಿಂತ ಉತ್ತಮವಾದ ಮಾರ್ಕ್ಸ್ ಬರೋ ಥರ ನಾವು ಪ್ರಿಪೇರ್ ಮಾಡ್ತೀವಿ. ಈ ಥಿಯರಿ ಎಕ್ಸಾಮ್ಸ್ ಇದೆ ಫೆಬ್ರವರಿ 28ರಿಂದ ಮಾರ್ಚ್ 21 ನಡೆಯುತ್ತೆ. ಅದಾದಮೇಲೆ ಮತ್ತೆ 1.25 ತಿಂಗಳು ನಾವೇ ವ್ಯಾನ್ ಫೆಸಿಲಿಟಿ ಕೊಟ್ಟು ಅವ್ರ ಮಕ್ಕಳನ್ನ ಕರೆಸಿ ಇಲ್ಲಿ ಅವ್ರಿಗೆ ಮತ್ತೆ ಇನ್ನೊಂದು ರೌಂಡು ರಿವಿಷನ್ ಥರ ಮಾಡಿ, ಕ್ರ್ಯಾಶ್ ಕೋರ್ಸ್ ಥರ ಮಾಡಿ, ಅದು ಮತ್ತೆ ಟೆಸ್ಟ್ಗಳನ್ನ ಮಾಡಿ ಮತ್ತೆ ನೆಕ್ಸ್ಟು CET ಮತ್ತು ನೆಕ್ಸ್ಟ್ ಸೆಷನ್ನು JEE ಮತ್ತು NEETಗೆ ಪ್ರಿಪೇರ್ ಮಾಡ್ತೀವಿ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮತ್ತೆ ಮಾಡ್ತೀವಿ. ಅವ್ರಿಗೆ ಪೋಷಕರೆಲ್ಲ ನಿಜವಾಗ್ಲೂ ಖುಷಿಯಾಗಿದ್ದಾರೆ ಈ ವಿಷಯದಲ್ಲಿ. ಸರ್, ನಾನು ಒಂದು ಹೇಳ್ತೀನಿ, ಈ ಹೊಯ್ಸಳ ಬರೀ ಚೆನ್ನಾಗಿ ಓದೋ ಮಕ್ಕಳಿಗೋಸ್ಕರನೇ ಅಲ್ಲ,
ಏನು ಮಕ್ಕಳು ಓದೋದ್ರಲ್ಲಿ ಕಡಿಮೆ ಇದ್ದಾರೆ ಅವ್ರಿಗೂ ಕೂಡ ನಾವು ಆಸಕ್ತಿ ಕೊಟ್ಟು ಅವ್ರನ್ನ ಮನೆ ತಕ್ಕೋ ಕರ್ಕೊಂಬಂದು ಓದಿಸ್ತೀವಿ. ಕೊನೆಯ ಮಗುನೂ ಕೂಡ ಬಿಡಲ್ಲ, ಪಾಸಾಗೋವರೆಗೂ ನಾವು ಅವ್ರನ್ನ ಬಿಡಲ್ಲ, ಹಂಗೆ ಓದಿಸ್ತೀವಿ. ಈ ಟಾಪ್ ಮಕ್ಕಳ ವಿಷಯ ಬಂದಾಗ ನಾವೇನು ಹೇಳ್ತೀವಿ, ಏನು ಮಾಡ್ತೀವಿ ಅಂತಂದರೆ ಅವ್ರ ಕೆಪಾಸಿಟಿನ ಐಡೆಂಟಿಫೈ ಮಾಡಿ ಅವ್ರು ಎಕ್ಸ್ಟ್ರಾ ಎಫರ್ಟ್ ಇದ್ದಿದ್ರೆ ಕೆಪಾಸಿಟಿ ಇದ್ದರೆ 2 ಮೆಟೀರಿಯಲ್ ಸಾಲ್ವ್ ಮಾಡಿಸಿದ್ದೀವಿ. ನಾನು ಹೊಸ್ದಾಗಿ ಜಾಯ್ನ್ ಆಗೋ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದರೆ ನಿಜವಾಗ್ಲೂ ನಂಬಿ ಸೇರಿ ಎಲ್ಲೆಲ್ಲೋ ಹೋಗಿ ಸೆಕೆಂಡ್ ಇಯರಿಗೆ ಬರ್ತಾರೆ, ಸೀಟ್ ಕೊಡಿ ಅಂತ ಬರ್ತಾರೆ. ಸುಮಾರು ಒಂದು 70-80 ಜನ ನಮಗೆ ಸೆಕೆಂಡ್ ಇಯರ್ ಸೀಟ್ ಬೇಕು ಅಂತ ಹೆಸರು ಬರ್ಸೋಗಿದ್ದಾರೆ. ನಾವು 10-15 ಸೀಟ್ ಕೊಡೋಕ್ಕೂ ಆಗ್ತಿಲ್ಲ, ಅಷ್ಟು ನಮ್ದು ಆಲ್ರೆಡಿ ಫಸ್ಟ್ ಇಯರಲ್ಲಿ ಫಿಲಪ್ ಆಗೋಗಿದೆ. ಅದರಿಂದ ಫಸ್ಟ್ ಇಯರೇ ನಮ್ಮಲ್ಲಿ ಜಾಯಿನ್ ಆದರೆ 2 ವರ್ಷ ನಮ್ಮ ಹತ್ರನೇ ಇದ್ದರೆ ಅವ್ರನ್ನ ತುಂಬ ಪ್ರಿಪೇರ್ ಮಾಡೋಕ್ಕೆ ಒಳ್ಳೆಯದಾಗುತ್ತೆ. ನಮ್ಮನ್ನು ನಂಬಿ ಸೇರಿ ನಿಮ್ಮ ನಂಬಿಕೆ ಮೋಸ ಆಗದ ರೀತಿ ನಾವು ನೋಡ್ಕೋತೀವಿ. ಪ್ರತಿ ದಿವಸ ಅವ್ರು ಯಾವತ್ತೇ ಬಂದರೂ ನಾನು ಇಲ್ಲಿ ಅವೈಲಬಲ್ ಇರ್ತೀನಿ ಕಾಲೇಜ್ ಟೈಮಿಂಗ್ಸಲ್ಲಿ, ಅಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಲಮಂಗಲದಲ್ಲಿ ಟಾಪ್ ಮೋಸ್ಟ್ ಕಾಲೇಜ್ಗಳೆಲ್ಲ ಇದ್ದಾವೆ, ಅದಕ್ಕೆಲ್ಲ ಅದಕ್ಕೆಲ್ಲ ಕಾಂಪಿಟೇಷನ್ ಕೊಟ್ಟು ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟ್ರೆಂತ್ ಏನಂತ? ಸರ್ ಕಮಿಟ್ಮೆಂಟು ಟೀಚರ್ಸ್ನ ಒಂದು ಕಮಿಟ್ಮೆಂಟು. ಬೆಳಗ್ಗೆ 8:30 ಸಾಯಂಕಾಲ 6:30ವರೆಗೂ ಕೆಲಸ ಮಾಡ್ತಾರೆ. ಟೀಚರ್ಸ್ ಎಲ್ಲ ನಮ್ಮದು ಕಾಲೇಜು ಅಂತ ಹೇಳಿ ಕೆಲಸ ಮಾಡೋದ್ರಿಂದ ಇದು ಸಾಧ್ಯ ಇದೆ. ಮ್ಯಾನೇಜ್ಮೆಂಟ್ನ ಸಹಕಾರ, ನಾನೇನೇ ಒಂದು ಕೆಲಸನ ಮುಂದೆ ನಿಂತು ಮಾಡಿದಾಗ ಇಲ್ಲ ಸರ್ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಅವರು ಕೂಡ ಸಹಕಾರ ಕೊಡ್ತಾರೆ. ಪೋಷಕರು ಕೂಡ ನಾವೀಗ ಯಾವುದೋ ಒಂದು ವಿದ್ಯಾರ್ಥಿಗೆ ನಾವೊಂದು ಸ್ವಲ್ಪ ಕಠಿಣವಾಗಿ ನಡ್ಕೊಂಡಿದ್ರು ಕೂಡ ಅದು ಅವ್ರ ಮಕ್ಕಳ ಒಳ್ಳೇದಕ್ಕೋಸ್ಕರ ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಸಹಕಾರ ಕೊಡೋದ್ರಿಂದ ಇದು ಸಾಧ್ಯ ಆಗಿದೆ ಸರ್. ಎಷ್ಟೇ ಕಾಂಪಿಟೇಷನ್ ಇದ್ದರೂ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಸಾಧ್ಯ ಇದೆ. ಯಾಕೆಂದರೆ ಈ JEE ಅನ್ನೋದು ಒಂಥರ ಕಷ್ಟವಾದ ಎಕ್ಸಾಮು, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮು. ಅಂಥದ್ರೆ ನಾವು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ ಅಂದರೆ ನಿರಂತರ ಪರಿಶ್ರಮ ಮತ್ತು ಕಮಿಟ್ಮೆಂಟಿಂದ ಆಗಿದೆ. ಕ್ಯಾಂಪಸ್ ಸೆಲೆಕ್ಷನ್ಗಳು ನೋಡ್ತಾರೆ ಅವ್ರ ಮಕ್ಕಳನ್ನ ಸೇರಿಸ್ಬೇಕು ಅಂತಂದರೆ, ನಿಮ್ಮಲ್ಲಿ ಕ್ಯಾಂಪಸ್ ಏನೋ ಅಷ್ಟು ಆದರೂ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ ಸರ್. ಅದೇ ಸರ್ ಎಜುಕೇಷನ್ನು ಈಗ ಯಾವುದೇ ಕ್ಯಾಂಪಸ್ ಎಷ್ಟೇ ಚೆನ್ನಾಗಿದ್ದರೂ ಹೋಗ್ಬೇಕಾದ್ರೆ ಅವ್ರನಿಗೇನು ಕ್ಯಾಂಪಸ್ ಬಿಟ್ಕೊಡಲ್ಲ ಮಕ್ಕಳಿಗೆ. ಆದರೆ ಒಳ್ಳೆ ಮಾರ್ಕ್ಸನ್ನು ನಾವೇನು ಕೊಡ್ತೀವಿ ಅದನ್ನು ತೊಗೊಂಡು ಹೋಗ್ತಾರೆ. ಆಮೇಲೆ ಬರೀ ಮಾರ್ಕ್ಸ್ ಒಂದೇ ಅಲ್ಲ ಸರ್, ಇಲ್ಲಿಂದ ಹೋಗಬೇಕಾದ್ರೆ ಅವನು ಆದಷ್ಟು ಒಳ್ಳೆ ವಿದ್ಯಾರ್ಥಿಯಾಗಿ ಹೋಗೋಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ, ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ. ಇಲ್ಲಿಂದ ಆಚೆ ಹೋದ್ಮೇಲೆ ಅವನು ಸಮಾಜಕ್ಕೊಂದು ಅಸೆಟ್ ಆಗಬೇಕು ಅನ್ನೋದು ಆಸೆ. ಮಾರ್ಕ್ಸ್ ಒಂದೇ ಅಲ್ಲ, ನಮ್ಮಿಂದ ಆಚೆ ಹೋದ ವಿದ್ಯಾರ್ಥಿಗಳು ನಿಜವಾಗ್ಲೂ ಕೂಡ ಸಮಾಜಕ್ಕೊಂದು ಅಸೆಟ್ ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ನಿಜವಾಗ್ಲೂ ಅವ್ರೇನಾದರೂ ಆ ಥರ ಒಂದು ಸ್ವಲ್ಪ ಇದು ತೊಂದರೆ ಮಾಡಿದರೆ ಅವ್ರನ್ನ ಕರೆದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಒಳಿತು ಯಾವುದು ಕೆಡುಕು ಯಾವುದು ಅನ್ನೋದನ್ನ ನಾವೇ ಹೇಳಿ ತಂದೆ ತಾಯಿ ಇವತ್ತು ಸಮಾಜದಲ್ಲಿ ತಂದೆ ತಾಯಿಯ ಏನು ಒಂದು ಇಂಪಾರ್ಟೆನ್ಸ್ ಏನು ಅಂತ, ಟೀಚರ್ಸ್ ಇಂಪಾರ್ಟೆನ್ಸ್ ಏನು ಅಂತ ಅವ್ರನ್ನ ಪ್ರತಿ ಕ್ಷಣನೂ ಅವೇರ್ ಆಗೋ ಥರ ನಾವು